ಬಸವಣ್ಣ ದೇವರು ಒಂದು ಸಲಿ ಏನಾನ ತಲೆ ಕೆಡ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ನಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು. ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ, ನನ್ನ ತಾಕತ್ತು. ಇನ್ನು ಸಪ್ಲಾಮ್ನಾಗ ಅಲ್ಲಾಡ್ಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂದರು. ಅಲ್ಲಾಡ್ಸಿದ್ದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಪ್ಲಾಮ್ನೋ ಮಧುರ ನಾವು ಕೆಂಗಲ್ ಐನಗುಡಿ ಹತ್ರ ಇದ್ದೀವಿ. ಇವತ್ತು ಅದ್ದೂರಿಯಾಗಿ ದನಗಳ ಜಾತ್ರೆ ನಡೀತಿದೆ. ಇವತ್ತು ಇಲ್ಲಿಗೆ ವರ್ತೂರು ಸಂತೋಷ್ ಅವರು ಬಂದಿದ್ದಾರೆ. ಹಲೋ ಹಲೋ ಅವರು ನಿಮ್ಮಲ್ಲ ನಾವು ಅವರು ಎರಡಲ್ಲಿ ಕರಲ್ಲ ಅದು ಬಾಪ ಬೇಗ ಬೇಗ ಫಾಸ್ಟು. ಯಾರು ಇಬ್ಬರು ಕಾಳ್ರು ನೀವು ಹೊಸ್ಪುರ ಎಲ್ಲ ಅಣ್ಣನಿಗೆ ಆದ್ಮೇಲೆ ಅಣ್ಣ ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂತಂದ್ರೆ ಐನಗುಡಿ ಜಾತ್ರೆ ಕೆಂಗಲ್. ಐನಗುಡಿ ಕೆಂಗಲ್ ಎರಡು ಹೆಸರು ಇರ್ತಕ್ಕಂಥ ಜಾತ್ರೆ ಇದು. ಇಲ್ಲಿ ವಿಶೇಷತೆ ಏನಂತಂದರೆ ಬೀಜದೋರಿಗಳು ಮತ್ತು ಸಣ್ಣ ಕರ ಯಾವುದಾದ್ರೂ ಓರಿಗೆ ಆಗಬೇಕಾಗಿರ್ತಕ್ಕಂಥ ಕರ ತಗೊಬೇಕಂತಂದ್ರೆ ಐನಗುಡಿನಲ್ಲಿ ತಗೊಳೋದು ಅವತ್ತಿಂದನೂ ವಾಡಿಕೆ. ಯಾಕಂತಂದರೆ ಈ ಸುತ್ತಮುತ್ತ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಈ ಕನಕಪುರ, ಈ ಆರವಳ್ಳಿ ಸುತ್ತಮುತ್ತದೆಲ್ಲ ಇಲ್ಲಿಗೆ ಬರೋದು ಕರ. ಆಮೇಲೆ ಇವತ್ತು ಈ ಓರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಹೆಸರು ಮ್ಯಾಕ್ಸ್ ಅಂದ್ಬಿಟ್ಟು. ಯಾವುದು ಇಷ್ಟೇನಾ ಹೇಳ್ರಿ ವಾಯ್ಸು? ಮ್ಯಾಕ್ಸ್ ಓಕೆ. ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ, ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಒಂದು ಓರಿಗೆ ಈ ರೀತಿ ಹೆಸರುಗಳಿಟ್ಟು ಅದನ್ನು ಮೆರೆಸೋದು. ತೆಗೆಯೋಣ. 4 ಕಲ್ಲಿಗೆ ಇಷ್ಟು ಎತ್ತರವಾದ ಓರಿ ಮತ್ತು ಎರಡು, ನಾನು ಹೇಳ್ತೀನಲ್ಲ, ಎರಡೇ. ನಮ್ಮ ಕಡೆ ಏನಂತೀನಿ ಅಂತಂದರೆ ಸ್ವಾಗೆ ಅಂತೀರಿ ನಾವು, ಎರಡೇ ಸ್ವಾಗೆ ಅಂತೀರಿ. ಈ ಕಡೆ ಕೆಲವರು ಡ್ರಾಪ್ಸ್ ಅಂತಾರೆ, ರೇಕು ಅಂತಾರೆ. ಇದು ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಥರ. ಬಟ್ ಎಲ್ಲೇ ಹೋದ್ರೂ ಎರಡೇ ಇರಬೇಕು. ಅಡ್ನಾಮ ಇರಬಾರ್ದು, ಇಲ್ಲ ಕ್ರಾಸ್ ಇರಬಾರ್ದು, ಜಾಸ್ತಿ ವೈಟು ಇರಬಾರ್ದು. ಆಮೇಲೆ ಗೋಪುರ ಹೆಂಗಿರ್ಬೇಕಂತಂದರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬರು ಸೊರೆಕಾಯಿ ಅಂತಾರೆ, ಇನ್ನೊಬ್ಬೊಬ್ಬರು ಇಟ್ಟು ಮುದ್ದೆ ಇದ್ದಂಗೆ ಇರಬೇಕು, ಶಿವಲಿಂಗ ಇದ್ದಂಗೆ ಇರಬೇಕು ಅಂತಾರೆ. ಯಾವ ಕಡೆನೂ ವಾಲಿರಬಾರ್ದು, ಗೋಪುರ ಒಂದೇ ರೀತಿ ಇರಬೇಕು. ಆಮೇಲೆ ತೆರೆ ಇರಬೇಕು. ಓರಿಗೆ ತೆರೆ ಇದ್ದರೆ ಕರುಗಳು 100% ವೈಟ್ ಹುಡ್ತವೆ ಅಂತಂದರೆ, ಬೂದಿ ಇದ್ರೂ ಬೀಜ ಹೊಡೆದ್ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ ಮತ್ತು ಅದು ಸತ್ಯ ಅಲ್ವಣ್ಣ? ಆಮೇಲೆ ನಾನು ಕಂಡಂಗೆನೇ ರೇವಣ್ಣವರು ಸುಮಾರು ಓರಿಗಳನ್ನ ಇವತ್ತವರೆಗೂ ಇವಾಗೂ ಕಟ್ತಕ್ಕಂಥ ಓರಿಗಳು ಇವ್ರ ಕಡೆಯಿಂದ ಹೋಗಿರೋವು ಸುಮಾರು ಇದ್ದಾವೆ. ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ನಡುವೆ ಹೇಳ್ತಾರೆ ಏನಂತಂದರೆ, ಓರಿ ನಾವು ರೇವಣ್ಣ ಹತ್ರದಿಂದ ತಂದಿದ್ದೀರಿ ಅಂತ ಓರಿಗಳನ್ನ. ತುಂಬ ಖುಷಿಯಾಗುತ್ತೆ. ದಯವಿಟ್ಟು ರೈತನ ಪ್ರೋತ್ಸಾಹ ಮಾಡಿರಿ. ಒರಿಜಿನಲ್ ರೈತರು ಅಂತಂದರೆ ಹಸುನ ಕಟ್ಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಿರಿ. ಯಾಕಂತಂದರೆ ಇವತ್ತು ತಳಿ ಏನಾದರೂ ಉಳಿತೈತಂದರೆ ಇವರಿಂದನೇ. ಈ ಥರ ಇವರಿಂದಾನೆ ಅಂತಂದರೆ ಇವರೊಬ್ಬರನ್ನೇ ಹೇಳಿದ್ರಿ ಅಂತ ಅಂದ್ಕೊಂಬೇಡ್ರಿ. ಅಂದರೆ ಓರಿ ಕಟ್ಟಿ ಸಾಕ್ತಕ್ಕಂಥ ಎಲ್ಲ ರೈತರಿಂದ ಇವತ್ತು ದನ ಉಳಿತಾ ಇರೋದು, ಕರ ಹುಟ್ಟುತ್ತಾ ಇರೋದು ಯಾವುದಿಲ್ಲ ಅಂತ. ಯಾಕಂತಂದರೆ ಹಳ್ಳಿಕಾರ್ಗೆ ಪರಾಗಸ್ಪರ್ಶ ಬೇಕೇ ಬೇಕು. ಈ ಇಂಜೆಕ್ಷನ್ನು ಅವೆಲ್ಲ ಕೆಲಸಕ್ಕೆ ಬರಲ್ಲ ಏನಣ್ಣ?
ಅದೇ ರೀತಿಯಲ್ಲಿ ನಮ್ಮ ಬಸ್ತಿ ವೆಂಕಟೇಶ್ ಅಣ್ಣ ಅಂತಂದರೆ ಬಸ್ತಿ ಓರಿ ಬಸ್ತಿ ಬಲರಾಮನ ಓನರು ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ ತೀರ್ಕೊಂತು ಓರಿ. ತೀರ್ಕೊಂಡವಾಗ ನಾವು ಹೋಗಿದ್ರೆ ಅಲ್ಲಿ ಏನು ಹೇಳ್ತೀನಿ ಅಂತಂದರೆ ಒಂದು ಓರಿಯಿಂದ ನಾವೆಲ್ಲ ಒಂದು ಹೆಂಗಾಗ್ಬಿಟ್ಟಿದ್ದೀರ ಅಂತಮ್ಮಂದ್ರಕನ ಹೆಚ್ಚಾಗ್ಬಿಟ್ಟಿದೆ ಈ ದನದಿಂದ ಮಾತ್ರನೇ. ಆ ಕಾರಣಕ್ಕೆ ಯಾರೋ ಕೆಲವು ಮಾತುಗಳಿಂದ ಒಬ್ರನ್ನ ಎಕ್ಸೋದು ಒಬ್ರನ್ನ ತೆಗಳೋದು ಬಿಟ್ಬಿಡ್ರಿ. ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು, ಈ 3rd ಕ್ಲಾಸ್ ಮಾತುಗಳು, ಈ ಮಿಂಡ್ರಿ ಕುಡ್ದು ಮಾತುಗಳು ಬಿಟ್ಬಿಡ್ರಿ. ಅಪ್ಪನ ಕುಡ್ದಂಗೆ ಅಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು. ಯಾರೊಬ್ರು ತೆಗಳ್ದಿರ, ಯಾರೊಬ್ರು ನೋವು ಕೊಡ್ದಿರ. ಏನಣ್ಣ ಸತ್ಯ ಸತ್ಯ. ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ, ನನ್ನ ತಾಕತ್ತು. ಇನ್ನೂ ಪುಣ್ಯಾತ್ಮನ ಇನ್ನೊಬ್ನು ಇನ್ನೂ ಹೆಚ್ಚು ಖರ್ಚು ಮಾಡಲಿ, ಅದು ಅವನ ತಾಕತ್ತು. ಅದನ್ನು ತೆಗಳೋದು ಅವಶ್ಯಕತೆ ಏನೈತೆ ಅಲ್ವಾ? ಆ ಕಾರಣಕ್ಕೆ ಇದು. ಆಮೇಲೆ ಬಸವಣ್ಣ ದೇವರು ಒಂದು ಸಲಿ ಏನಾನ ತಲೆ ಕೆಡ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ನಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಯಾಕೆ ಹೇಳ್ತೀನಿ, ನನಗೆ ವಯಸ್ಸಾಗಿ ನಾನು ಚಿಕ್ಕವನೇ, ನನ್ನ ಕಣ್ಣು ಮುಂದೆ ಮೀಸೆ ತಿರುದವರು ನಾನೇ ಅಂದವ್ರು ಎಲ್ಲ ಹೋಗ್ಬಿಟ್ರು. ನಿಜನಣ್ಣ? ಆಮೇಲೆ ಸಪ್ಲಾಮ್ನಾಗ ಅಲ್ಲಾಡ್ಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂದರು. ಅಲ್ಲಾಡ್ಸಿದ್ದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಪ್ಲಾಮ್ನು ಮಧುರಾಮ್ನೆಲ್ಲ ನನ್ನ ಕೈಯಾಗ ಅವರೇ ಏನು ಹೇಳ್ತೀನಿ ಅಂತಂದ್ರೆ ಯಾರು ತೆಗಿಲ್ಬೇಡ್ರಿ. ಯಾಕಂತಂದ್ರೆ ಅವ್ರವ್ರ ತಾಕತ್ತು ನೋಡಪ್ಪ. 100 ರೂಪಾಯಿ ಖರ್ಚು ಮಾಡೋನು ಅವ್ನ ತಾಕತ್ತು, 1000 ರೂಪಾಯಿ ಖರ್ಚು ಮಾಡೋನು ಅವ್ನ ತಾಕತ್ತು, ಲಕ್ಷ ಖರ್ಚು ಮಾಡೋನು ಅವ್ನ ತಾಕತ್ತು ಅಲ್ವಾ? ಇದರಲ್ಲಿ ಇದು ವ್ಯಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ? ಆಯ್ತಾ? ಏನಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ಎತ್ತು ಕಟ್ಟಿದ್ರು ಅದು ಹಳ್ಳಿ ಕಾರ್ವರಿನೇ. 1000 ರೂಪಾಯಿ ಕರ ದಾನಕ್ಕೆ ಕೊಟ್ಟಿರೋ ತಂದು ಸಾಕಿದ್ರು ಹಳ್ಳಿ ಕಾರ್ವರಿನೇ ಅಲ್ವಾ? ಎಲ್ಲ ನಮ್ಮ ಸ್ನೇಹಿತರು ಇರಬೇಕಾದ್ರೆ ಯಾಕೆ ಈ ಮಾತುಗಳು? ಒಬ್ರನ್ನ ಎಕ್ಸೋದು, ಒಬ್ರನ್ನ ಇಳಿಸೋದು. ಆಮೇಲೆ ಇವಾಗ ಹಳ್ಳಿಕಾರರು ಅನ್ನೋದು ಎಲ್ರಿಗೂ ಗೊತ್ತಲ್ಲ. ಇವಾಗ ಹೊಸದಾಗಿ ನಾಟಿ ಹಸು ಅಂತೆ. ಎಂಥ ವಿವೇಕಿಗಳು! ಇದರಲ್ಲೇ ಗೊತ್ತಾಗ್ತೈತೆ. ಮೊದಲಿಂದಾನು ಇತ್ತು, ಅದಕ್ಕೊಂದು ಅಭಿವೃದ್ಧಿ ತಂದು ಒಂದು ಹೆಸರು ವರ್ಗಾವಣೆ ಮಾಡಿದ್ದವರು ನಮ್ಮ ವರ್ತೂರು ಸಂತೋಷ್ ಅವರೇ. ಅಲ್ಲಣ್ಣ, ಅವ್ರಿಗೆ ಹೊಟ್ಟೆನಲ್ಲಿ ಎಷ್ಟು ಇರಬೇಕು ವಿಷ, ಅದನ್ನ ಹಳ್ಳಿಕಾರ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗ್ತೈತಂತೆ. ಅದಕ್ಕೋಸ್ಕರ ತಾನೇ ಈ ಥರ ಹೇಳ್ತಾ ಇರೋದು. ನಾಟಿ ಅನ್ನೋದು ಇಡೀ ದೇಶದಲ್ಲೈತೆ. ಡಿಲ್ಲಿಯಿಂದ ಹಿಡಿದು ಎಲ್ಲ ರಾಜ್ಯದಲ್ಲೂ ಇಲ್ಲಿ ತಮಿಳ್ನಾಡುವರೆಗೂ ಐತೆ ನಾಟಿ ದನ ಅನ್ನೋದು. ಬಟ್ ಹಳ್ಳಿಕಾರ ಅನ್ನೋದು ಕರ್ನಾಟಕದ ತಳಿ. ಇವಾಗ ನಾವೇನು ಹಿಡ್ಕೊಂಡು ನಿಂತಿದ್ರಿ ಪುಣ್ಯಾತ್ಮ ಈ ಭಗವಂತನ, ಇದು ಹಳ್ಳಿಕಾರ ಅಂತ ಹೇಳಕ್ಕೆ ನಾಚಿಕೆ ಪಟ್ಕೊಂಡ್ರೆ ನೀನು ದನನೇ ಸಾಕೋಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ? ಏನಣ್ಣ? ಆ ಕಾರಣಕ್ಕೆ ಇದರಲ್ಲಿ ನಾನು ಅಂದವರೆಲ್ಲ ಮಣ್ಣಾಗಿ ಹೋದ್ರು. ಇನ್ನೂ ಏನನ್ನ ಮಾಡ್ಬೇಕಂತೀರಾ? ಇನ್ನು 2 ವರ್ಷ ಬಿಟ್ಕೊಂಬಂದು ವೀಡಿಯೋ ಮಾಡಿರಿ, ಅವತ್ತು ನಾನು ಇಡ್ತೀನಿ. ಈ ಮಿಂಡ್ರಿ ಕುಡ್ದವರು ನನ್ನನ್ನವರು ಬಸವಣ್ಣನವರು ಎಲ್ಲೋ ಥರ ನೋಡೋಣ. ಜೈ ಹಳ್ಳಿಕಾರ ಅನ್ರಿ. ಯಾಕಂದ್ರೆ ಹಳ್ಳಿಕಾರ ಅನ್ನೋದು